ಈಗ ನೋಡ್ರಿ, ಜನ ನನ್ನ ಆಯ್ಕೆ ಮಾಡಿದ್ದು ಏನಾದರೂ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ ಅಂತ ಆಯ್ಕೆ ಮಾಡಿದ್ದಾರೆ. ಸೊ ನನ್ನ ಗುರಿ ಒಳ್ಳೆ ಕೆಲಸ ಮಾಡುವಂಥದ್ದು, ಜನರ ಪರವಾದ ಕೆಲಸ ಮಾಡುವಂಥದ್ದು, ಬಡವ್ರಿಗೆ ಸಹಾಯ ಮಾಡುವಂಥದ್ದು ಅಷ್ಟೇ ನನ್ನ ಗುರಿ. ಮುಷ್ಕರ ಮಾಡೋರು, ಆದಿ ಬೀದಿಲಿ ಹೋಗೋದೆಲ್ಲ ಬಂದು ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೋ ನಮ್ಮ ಹತ್ರ ಟೈಮ್ ಇಲ್ಲ. ಜನರಿಗೆ ತೊಂದರೆ ಆಗಿ ನನ್ನ ಹತ್ರ ಕೇಳಿದರೆ ನಾನೇನಾದರೂ ಕಾನೂನು ವ್ಯವಸ್ಥೆ ಒಳಗಡೆ ಸಹಾಯ ಮಾಡೋಕ್ಕಾದ್ರೆ ನಾವು ಮಾಡ್ಬೋದು. ಇದೆಲ್ಲ ಅಭಿವೃದ್ಧಿ ವಿಚಾರ, ಇದರಲ್ಲಿ ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಬರಲ್ಲ. ಭರವಸೆ ಕೊಟ್ಟಿದ್ರಂತಲ್ಲ, ಏನಂತ ನಾವು ಚರ್ಚೆ ಮಾಡುವ ಅಂತ ಹೇಳಿದ್ರು. ಚರ್ಚೆ ಮಾಡೋಕೆ ಅವ್ರು ಯಾರು ಬಂದಿಲ್ಲ ಆ ಸಮಯದಲ್ಲಿ. ನನಗೆ ಕಾಲ್ ಮಾಡಿದ್ರು, ನಾನು ಹೊರಗಡೆ ಇದ್ದೆ. ನಾನು ಒಂದು ವಾರ ಬಿಟ್ಟು ಸಿಗ್ತೀನಿ ನಿಮಗೆ, ನೀವು ಬನ್ನಿ, ಆ ಥರ ಏನೋ ಇದ್ರೆ ಏನು ಆಗು ಹೋಗೋ ಬಗ್ಗೆ ಚರ್ಚೆ ಮಾಡುವ. ಕೆಲವು ಗ್ರಾಮಗಳು ಇನ್ನೂ ಸೇರ್ಕಕ್ಕೆ ಆಸೆ ಪಡ್ತಾವ್ರೆ ನಗರಸಭೆಗೆ. ಭಾಳಷ್ಟು ಜನ ಸೇರಿಸ್ಕೊಳ್ಳಿ ಅಂತ ಒತ್ತಡ ಆಗ್ತಾವ್ರು. ಇಲ್ಲೆಲ್ಲ ಚಂಚಂದ್ರ ವೈದ್ಯಪುರ ಎಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ, ಆ ಕಡೆ ಯಮನಹಳ್ಳಿ ಅವ್ರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಸೋಕ್ಕೂ ಭಾಳಷ್ಟು ಒತ್ತಡ ಇದೆ. ಒಂದು 50 ಜನ ಅಲ್ಲಿ ಕುತ್ಕೊಂಡು ಮುಷ್ಕರ ಮಾಡ್ತವ್ರೆ, ನಮಗೆ ಬೇಡ ಅಂತ. 50,000 ಜನ ನಮಗೆ ಬೇಕು ಅಂತ ನಮ್ಮ ಹತ್ರ ಕೇಳ್ತಿದ್ದಾರೆ. ನಾನೇನು ಮಾಡಬೇಕು? ನಗರಸಭೆಗೆ ವಿಶೇಷ ಅನುದಾನ